ಸರ್ ಮೇಡಮ್ ಓಕೆ ನೋಡಿ ನೆಕ್ಸ್ಟ್ ಹೀರೋ ಸಿಂಗಲ್ ತೆಗೆದುಬಿಡೋಣ. ಹಲೋ ಹಾಗೆ 30 ಸೆಕೆಂಡ್. ಏನು ಫ್ಯಾಮಿಲೀಸ್ ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಳೆ ಸುರಿಯಲಿ ಹೊಳೆ ಹರಿಯಲಿ ಹಗುರಾಗಲಿ ಮೋಡ ಅಂತ ನಮ್ಮ ಹಿರಿಯ ಕವಿಗಳೊಬ್ರು ಹೇಳಿದ್ದಾರೆ. ಹಾಗೆ ಈ ಕಥೆಯಲ್ಲಿ ಯಾರ ಮನಸ್ಸಿನ ಕಾರ್ಮೋಡ ಏನು ಕರಗಿ ಮಳೆ ಸುರಿಯುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಅದ್ ಯಾರ ಮನಸ್ಸು ಏನ್ ಕಥೆ ಅಂತ ಚಿತ್ರತಂಡದವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ ಮುಂಚೆ ಈ ಚಿತ್ರದ ಒಂದು ಪೋಸ್ಟರ್ ಹಾಗೆ ಹಾಡಿನ ತುಣುಕನ ನೋಡ್ಕೊಂಡ್ ಬಂದ್ಬಿಡೋಣ. ಸರ್, ಪೋಸ್ಟರ್ ಹಾಗೆ ಸಾಂಗ್ ಪ್ಲೀಸ್. ನಿರ್ಮಾಪಕರಾದ ಸುಮಾ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶಕತ್ವ ನೀಡುತ್ತಿರುವ ಪರಂ ಗುಬ್ಬಿ ಸರ್ಗೆ ಎಲ್ಲರಿಗೂ ಒಳ್ಳೆ ಟೀಮ್ ಸೇರಿದೆ. ಒಳ್ಳೆ ಟೈಟಲ್ ಇದು. ಮತ್ತೆ ಮಳೆ ಉಯ್ತಿದೆ, ಮತ್ತೆ ಮಳೆ ಉಯ್ತಿದೆ. ಶುಭಾರಂಭ. ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ. ಏನು ನಮ್ಮ ಸಿನಿ ಮಹಾಪ್ರೇಕ್ಷಕರಿದ್ದಾರಲ್ಲ, ಇತ್ತೀಚೆಗೆ ಬರ್ತಾನೆ ಇರಲಿಲ್ಲ. ಈಗೀಗ ಒಂದು ಮಾಧವ್ ಪಿಕ್ಚರ್ ಇಂದ ಚಿತ್ರಮಂದಿರಗಳು ತುಂಬ ತಿರುಗ್ತಾ ಇದ್ದಾವೆ. ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಇತ್ತೀಚೆಗೆ ಒಂದು 10 ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಶೋ ಎಲ್ಲ ಹೌಸ್ಫುಲ್ ಬುಕ್ ಮೈ ಶೋಲ್ಲೇ ಆಗ್ತಾ ಇದೆ. ಕೌಂಟರ್ಗೂ ಜನ ಬರ್ತಾ ಇಲ್ಲ, ಅಷ್ಟೊಂದು ಜನ ಬರ್ತಾ ಇದೆ. ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಸುರಿತಾ ಇದೆ, ಉಯ್ತಾ ಇದೆ ಅಲ್ವಾ? ಮತ್ತೆ ಮಳೆ ಉಯ್ತಾ ಇದೆ. ಆ ಚಿತ್ರ ತಂಡ ಏನಿವತ್ತು ಮತ್ತೆ ಉಯ್ತಾ ಇದೆ ಮಳೆ. ಚಿತ್ರತಂಡಕ್ಕೂ ಹಾಗೂ ನಾಯಕ ನಟರು ಇಲ್ಲೇ ಇದ್ದಾರೆ, ನಾಯಕರು ಇಲ್ಲೇ ಇದ್ದಾರೆ, ನಿರ್ಮಾಪಕರು. ನಮ್ಮ ಮೊದಲನೇದಾಗಿ ನಮ್ಮ ಪರಂ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು, ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತ ಹೇಳಿ ನಾವು ಹಚ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆ ಮೊದಲಿಗೆ ಕ್ಷಮೆ ಇರ್ಲಿ, ಒಂದೇ ನಿಮಿಷ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅತಿಶಯ್ ಜೈನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಸಿನಿಮಾ ಅಂದ ತಕ್ಷಣ ಸಿನಿಮಾ ದಿಗ್ಗಜರು ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಚಿತ್ರತಂಡಕ್ಕೂ ವಂದನೆಗಳನ್ನು ತಿಳಿಸ್ತಾ, ಮತ್ತೆ ಮಳೆ ಹುರಿಯುತ್ತದೆ. ಮಳೆ ಅಂದ ತಕ್ಷಣ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂತ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ. ಒಂದು. ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು. ನನಗೆ ಈ ಕಥೆಯನ್ನ ಪರಂ ಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಪರಂ ಗುಬ್ಬಿಯವರು ಒಬ್ಬ ಬರಹಗಾರ. ಇಡೀ ಚಿತ್ರರಂಗದ 1921ರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದ್ರೆ ನಮಗೆ ಪರಂ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ. ಅದನ್ನ ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ. ಅಂತವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನ ಅವರೇ ರೆಡಿ ಮಾಡಬಹುದಿತ್ತು. ಆದ್ರೆ ಅವರು ಸದಾಶಿವರ ಕಥೆಯನ್ನ ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನೇ ಮಾಡಬೇಕು, ನಾನೇ ನೋಡ್ಬೇಕು ಅನ್ನೋದಲ್ಲ, ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಯಾವ ತರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ, ಸದಾಶಿವ ಅವರ
ಕಥೆಯನ್ನ ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ನಾನು ಕೇಳಲ್ಪಟ್ಟಿದ್ದೀನಿ. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಅವರು ಇಲ್ಲದಿರೋದ್ರಿಂದ ಅವರ ಫ್ಯಾಮಿಲಿ ಅವರು ಯಾರಿಗೂ ಇವರಿಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಬ್ಬ ಸದಾಶಿವ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದರೊಂದು 7 ಗಂಟೆ ತರ ಇಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ದ ಯೋಜನೆ ಇದೆಯಲ್ಲ, ಅದಂತೂ ಸೂಪರ್ಬ್. ಈ ತರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡ್ಲಿ, ಇನ್ನಷ್ಟು ಲೇಖಕರನ್ನು ಬೆಳೆಸಲಿ ಅನ್ನೋದು ನನ್ನ ವಿನಂತಿ. ಜೊತೆಗೆ ಪರಮ ಗುಬ್ಬಿ, ನಾನು ಸಿನಿಮಾ ನಿಮಗೆ ಯಾಕೆಂದ್ರೆ ಮಾಧ್ಯಮದವರಿಗೆ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ. ನಾನು ಬಾಕಿ ವಿಷಯ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ. ಆದರೂ ಕೂಡ ಪರಮ ಗುಬ್ಬಿ ಅಂತ ಒಬ್ಬ ಬರಹಗಾರ, ಅವರು ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ. ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರತಂಡಕ್ಕೂ ಶುಭವಾಗ್ಲಿ. ಆದಷ್ಟು ಬೇಗ ಚಿತ್ರವನ್ನ ನಾವು ನೋಡುವಂತಾಗ್ಲಿ. ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ. ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನ ಸಕ್ಸಸ್ ಮಾಡಕ್ಕೆ ಹೊರಟಿದ್ದಾರೆ, ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಹಳ ಧನ್ಯವಾದಗಳು ಸರ್. ನಿರ್ದೇಶಕರು ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಒಂದು ವಿಶೇಷತೆಯನ್ನ ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳ್ಬಿಟ್ರು. ಅದನ್ನ ನಾನು ಹೇಳ್ಬೇಕು ಅಂತ ಅನ್ಕೊಂಡು ಬಂದಿದ್ದೆ, ಅವ್ರು ಹೇಳಿದ್ದಾರೆ, ಹೀಗಾಗಿ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. 2 ವಿಶೇಷತೆ ಏನಪ್ಪಾ ಅಂದ್ರೆ, ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ, ಅಂದ್ರೆ ಸರಿಸುಮಾರು 25 ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಎಲ್ಲಿದ್ದಾರೆ? ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನ ಮಾಡಿರ್ತಕ್ಕಂಥದ್ದು. ಬಂದ್ರಿ ಗಂಗಾಧರ್, ಈಗ ತಮ್ಮ ವಿಚಾರ ಹೇಳಿದೆ, ತಾವು ಹೊರಗಡೆ ಇದ್ರಿ. 25 ವರ್ಷ ಆಯ್ತಾ? 25 ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ. ಎರಡನೇದು ಪರಮ ಗುಬ್ಬಿ ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಒಂಥರ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ. ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಮ್ಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವ್ದಾನ ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲನ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡಲ್ವಲ್ಲ ನೀವು. ಅದಕ್ಕೆ ಏನ್ ಕೇಳ್ತೀರಿ ಅಂತ ಆಂಟಿಸಿಪೇಟರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನ್ ಬಂದಿದ್ದೀನಿ. ಬೇರೆಯವ್ರು ಬಂದವರೆಲ್ಲೋ ನನಗೆ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಬಂದವ್ರಾ? ಓಕೆ ಅಧ್ಯಕ್ಷ ನೀವು ಓಕೆ ಅಂದ್ರೆ ನಾನು ಹೇಳ್ಕೊಂಡೆ, ನೀವು ಯಾರು ಹೇಳ್ಕೊಂಡಿಲ್ಲ, ಇರ್ಲಿ ನೀವು ಹೇಳ್ಕೊಂಡಿದ್ದೀರಾ. ಆತರ ಅಂದ್ರೆ ಎಲ್ಲ ಒಳ ಹೋಗುಗಳನ್ನ ಮತ್ತೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನಾವಳಿಗಳನ್ನ ಆಯಾಯ ಡೇಟು, ಆಯಾಯ ವರ್ಷ, ಆಯಾಯ ತಿಂಗಳುಗಳ ಸಮೇತ ಹೇಳ್ತಕ್ಕ. ರಾತ್ರಿ 3 ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ. ಒಂದ್ ದಿವಸ ನಾನು 1:30 ಫೋನ್ ಮಾಡಿದ್ದೀನಿ ನೈಟ್. 1:30-2 ಗಂಟೆನಲ್ಲಿ ಊರಿಂದ ಬರ್ತಾ ಇದ್ದೆ. ನಾಳೆ ಬೆಳಿಗ್ಗೆ ಹಿಂಗಿದೆ, ದಯವಿಟ್ಟು ಸ್ವಲ್ಪ ಡೀಟೇಲ್ ಬೇಕು ಅಂತೆ. ಟಪ ಹೇಳ್ಬಿಟ್ರು. ಗುರು ಇನ್ನೂ ಮಲಗಿಲ್ವಾ ನೀವು? ಪೇಪರ್ ಓದ್ಕೊಂತಿದ್ರ ಅಂತೆ. ಇಲ್ಲ ಮಲಗಿದ್ದೆ ಸರ್ ಅಂದ್ರು. ಮತ್ತೆ ಹಿಂಗ್ ಇಟ್ಟಲ್ಲಿ ಹೇಳಿದ್ರು, ಹಿಂಗ್ ಹೇಳ್ತಾ ಇದೆಯಲ್ಲ ಗುರು ಅಂದೆ. ನಾನು ಇರೋದೇ ಹಂಗೆ ಅಂದ್ರು. ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯ್ತು. ಇನ್ನ ತಾಂತ್ರಿಕ ವರ್ಗದವರು ಮತ್ತೆ ಇವರ ಒಂದು ಪರಂ ಗುಬ್ಬಿ ಅವ್ರನ್ನ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ. ಒಂದು ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ ಸಲಹೆ ಬೇಕು ಅಂತ. ಅವರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದ್ರೆ, ಸರ್ ನಾನು ಏನೇ ಆಗಿದ್ರು ಪರಂ ಗುಬ್ಬಿ ನಾನೊಬ್ಬ ಇದು ಮಾಡ್ಕೊಂಡಿದ್ದೀನಿ, ಓಕೆ, ಬಟ್ ಪತ್ರಕರ್ತರಲ್ಲೇ ಬಹಳಷ್ಟು ಜನ ನುರಿತರಿದ್ದಾರೆ, ಅಂತವ್ರನ್ನ ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗೇನೋ ನುರಿತರಿದ್ದಾರೆ ಅಂದ್ರಲ್ಲ. ನನಗದು ಬಹಳ ಆಶ್ಚರ್ಯ ಆಗ್ಬಿಡ್ತು. ಏನ್ ಪರಂ ಹಿಂಗೆ ಹೇಳ್ತೀನಿ ಅಂತೆ. ಇಲ್ಲ ನಾನು ಬ್ಯಾಕ್ ಡ್ರಾಪ್ ಅಲ್ಲಿ ಇರ್ತೀನಿ, ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋದನ್ನ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸರ್ ಅನ್ನ ಮಾತಂದ್ರು. ಅದು ಅವರ ದೊಡ್ಡ ಗುಣವನ್ನ
ನಾನು ನೋಡ್ದಂಗಾಯ್ತು. ಜೊತೆನಲ್ಲಿ ಇಬ್ರು ಹೀರೋಗಳು, ಇಬ್ರು ಹೀರೋಯಿನ್ಗಳು. ಅಂದ್ರೆ ನಾನು ಟೀಸರು ನೋಡಿಲ್ಲ, ಏನೂ ನೋಡಿಲ್ಲ. ಬ್ರದರ್ಸ್, ಆಲ್ ದಿ ಬೆಸ್ಟ್ ಅಮ್ಮ, ಒಳ್ಳೇದಾಗ್ಲಮ್ಮ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಅದು ಯಾಕಂದ್ರೆ ಚಿತ್ರರಂಗದ 25 ವರ್ಷಗಳ ಕಾಲ ತಮ್ಮ ಹನಿಯನ್ನ ಸುರಿಸಿ, ಅಂದ್ರೆ ಬೆವರಿನ ಹನಿಯ ಹಣ ಅದು ಅಲ್ವರಾ. ಸೊ ಅವರ ಆ ಚಿತ್ರ ಬಿಡುಗಡೆ ಆಗೋ ತನಕನೂ ನಿಮ್ ತಂದೆ ತಾಯಿ ನಿಮ್ಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕೋ ಅಷ್ಟನ್ನ ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರರಂಗದ ಜೊತೆನಲ್ಲಿ, ಅಂದ್ರೆ ಚಿತ್ರತಂಡದ ಜೊತೆನಲ್ಲಿ ಇರಿ ಅಂತ ಹೇಳಿ ನಾನು ಲಬ್ಬ ಇರ್ತಾರೆ, ಇರ್ಲೇಬೇಕಲ್ವಾ, ಅಲ್ಲ ಇರ್ಲೇಬೇಕು, ಇದರಲ್ಲೂ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊಂತ ಇದ್ದೀನಿ. ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಹುಯ್ಯುತ್ತಿದೆ. ಮುಂಗಾರು ಮಳೆ ಬಂದೋಯ್ತು ಅವಾಗ ಅಲ್ವಾ, ಈಗ ಮತ್ತೆ ಮಳೆ ಹುಯ್ತಾ ಇದೆ, ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು. ಸೊ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತ ಹೇಳಿದ್ರೆ ಅವು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಳಿಕೆಯನ್ನ ಗಳಿಸ್ಲಿ, ಹಾಗೇನೇನೆ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಹಿತ್ಯ ಪರಿಷತ್ ಹೇಳ್ಬಿಟ್ರಿ ಇವರು. ನಾನು ಅದನ್ನ ಹೇಳ್ಬೇಕು ಅಂತಾನೆ ಬಂದಿದ್ದೆ. ನಾನೊಬ್ಬ ಸಾಹಿತಿಗಳ ಮಗ. ನನ್ನ ತಂದೆನೋ ಡಾಕ್ಟರ್ ಮಹಾದೇವ ಬಣಕಾರ್ ಅಂತ ಸಾಹಿತಿಗಳಾಗಿದ್ರು. ನನಗೆ ಅವ್ರು ಕರೆದಾಗ ನನಗೆ ಅದನ್ನ ಹೇಳಿದಾಗ ಬಹಳ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪಾ ಇದು ಹೆಂಗ್ರಿ ಅಂದೆ. ಇವತ್ತಿನ ದಿವಸ ಯಾವ್ದಾರ ನಾವಲ್ಗಳನ್ನ ತಗೊಂಡು ಅದನ್ನ ಸಿನಿಮಾ ಮಾಡ್ಬೇಕು ಅಂದ್ರೆ ಯಾರು ಸಿಗದೆ ಹೋದ್ರೆ ಸಾಕು, ಒಂಚೂರು ಚೇಂಜ್ ಮಾಡ್ಕೊಂಡು ಹೊಡೆದ್ಬಿಟ್ಟು ಮಾಡ್ಕೊಂಡ್ಬಿಡೋಣ ಅನ್ನೋಂತ ಸಂದರ್ಭ. ಅದನ್ನ ತುಂಬಾ ಜನ ಕೆಲಸ ಮಾಡಿದವರು ಕೂಡ ತುಂಬಾ ಜನ ಮಾಡಿದ್ದಾರೆ. ಸಾಹಿತಿಗಳು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಪುಸ್ತಕ ಈಗಲೂ ಮಾಡ್ತಾ ಇದ್ದಾರೆ ಅಂತ ನೋಡಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಆ ತರದ ಒಂದು ಸನ್ನಿವೇಶ ಅಂತ ಒಂದು ಕಾಲದಲ್ಲೂ ಕೂಡ ಸಾಹಿತಿಗಳು ಇಲ್ಲ, ಅವರ ಕುಟುಂಬ ವರ್ಗದವರು ಕೂಡ ಎಲ್ಲೂ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಆ ಸಾಹಿತಿಗಳು ಯಾರು ಕಾದಂಬರಿಕಾರರಿದ್ದಾರೆ ಅವರ ಹೆಸರಿನಲ್ಲಿ ದತ್ತಿ ನಿಧಿಯನ್ನ ಸ್ಥಾಪಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದಷ್ಟು ಇಡುಗಟ್ಟನ್ನು ಇಟ್ಟು ವರ್ಷ ಅದರಿಂದ ಬರ್ತಕ್ಕಂತ ಬಡ್ಡಿ ಹಣದಲ್ಲಿ ಸಾಹಿತಿಗಳು ಯಾರಿದ್ದಾರೆ, ಈಗ ಅಪ್ಕಮಿಂಗ್ ಬರಹಗಾರರು ಯಾರಿದ್ದಾರೆ, ಅವ್ರನ್ನ ಗುರುತಿಸಿ ಅವರ ಹೆಸರಿನಲ್ಲಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡಬೇಕು ಅಂತಕ್ಕಂಥ ವಿಚಾರ ಯಾರಿಗಾನ ಬಂದಿದೆ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅದು ಮೊಟ್ಟ ಮೊದಲನೇ ವ್ಯಕ್ತಿ ಪರಂ ಗುಬ್ಬಿ. ನನ್ನ ಗಮನದಲ್ಲಂತೂ ಇಲ್ಲ ಪರಂ. ಯಾಕಂದ್ರೆ ನಾನು ಬಹಳಷ್ಟು ಸಾಹಿತ್ಯ ಪರಿಷತ್ನ ಓಡಾಡ್ತಿದ್ದೀನಿ, ಬಹಳಷ್ಟು ಜನ ಸಾಹಿತಿಗಳು ನನಗೆ ಗೊತ್ತಿರೋರು ಇದ್ದಾರೆ. ಆದ್ರೆ ಇದೇ ವ್ಯಕ್ತಿಗಳು ಅವ್ರು ಯಾರು ಸಂಬಂಧಪಡೋದು ಅದು ಆಮೇಲೆ ಪ್ರಾಮಾಣಿಕವಾಗಿ ಅದನ್ನ ಹೇಳಿಕೊಂಡು ಮಾಡೋದಿದೆಯಲ್ಲ, ನಾಳೆ ದಿವಸ ಯಾರು ಬಂದು ನಿಮ್ಮನ್ನು ಕೇಳಕ್ ಪವರ್ಸ್ ಇರಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳೋಕ ಪಡೋ ಗೊತ್ತಿಲ್ಲ. ಒಂದು ಸಿನಿಮಾ ವಿಚಾರದಲ್ಲಿ, ದಂಡುಪಾಳ್ಯ ವಿಚಾರದಲ್ಲಿ ಕೋರ್ಟ್ ಮೆಟ್ಲು ಹತ್ಕೊಂತು. ಅದಕ್ಕೊಬ್ರು ದೊಡ್ಡ ಮನುಷ್ಯರು ಒಬ್ರು ಬಂದಿದ್ರು ಮೈಸೂರಿಂದ ನನ್ನ ಹತ್ರ. ಸರ್ ನಾನು ಬುಕ್ ಬರ್ದಿದ್ದೀನಿ, ನನ್ನ ಪರ್ಮಿಷನ್ನೇ ತಗೊಂಡಿಲ್ಲ ಇವರು ಅಂತ. ನಾನ್ ಕೇಳಿದೆ, ನೀವು ಬುಕ್ ಬರ್ದಿದ್ದೀರಪ್ಪ, ಅವ್ರು ಸಿನಿಮಾ ಮಾಡೋರೆ, ಇಷ್ಟೇ ಡಿಫ್ರೆನ್ಸ್ ಇರೋದು, ಆಯಮ್ಮ ಬೇರೆ ಅಷ್ಟೇ, ಬಟ್ ಬೇರೆ ಏನಿಲ್ಲ. ಸರ್ ನಾನು ಬುಕ್ ನೋಡ್ಬಿಟ್ಟೆ ಅವ್ರು ಬರ್ದಿದ್ದು. ಹೌದು ಸರಿ ಅಂದ್ರೆ ನಿನ್ ಲೆಕ್ಕದಲ್ಲಿ ಏನು, ನೀನ್ ಬುಕ್ ಬರದಾದ್ಮೇಲೆ ದಂಡುಪಾಳ್ಯ ಗ್ಯಾಂಗ್ ಉಟ್ಕಂತ, ಅಥವಾ ದಂಡುಪಾಳ್ಯ ಗ್ಯಾಂಗ್ ಉಟ್ಕೊಂಡಿದ್ದನ್ನು ನೀನ್ ಬುಕ್ ಬರದ ಅಂದೆ. ಬುಕ್ ಅಂದ್ರೆ ಸರ್ ದಂಡುಪಾಳ್ಯ ಉಟ್ಕೊಂಡಿದ್ದು ನಾನು ಬರದೆ, ಮತ್ತೆ ಹಂಗಾರೆ ಅವ್ರು ರೈಟ್ಸ್ ತಗೊಂಡಿದ್ದ ನೀನು ಬಡಪ್ಪ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಪಾಪ ಅವ್ನು ಇವತ್ತಿಲ್ಲ, ತೀರ್ಕೊಂಡಿದ್ದಾರೆ ಮೈಸೂರಿನವರು. ಅವರು ಅಲ್ಲಿ ಕಾರ್ಯನಿರತ ಪತ್ರಕರ್ತರು ಸಂಘದ ಅಧ್ಯಕ್ಷರಾಗಿದ್ದರಂತೆ. ಆಮೇಲೆ ಏನೇನೋ ಆಯ್ತು, ಶ್ರೀನಿವಾಸ್ ಅಂತಾನೆ ಯಾರು. ಅದು ಆ ತರದ ವ್ಯವಸ್ಥೆಗಳು ಇವತ್ತು ಈಗ ನಡೀತಾ ಇದಾವೆ. ಅಂತದ್ರಲ್ಲಿ ಪರಂ ಗುಬ್ಬಿಯವರು ತುಂಬಾ ನನಗೆ ಡಿಫ್ರೆಂಟ್ ಆಗಿ ಕಾಣಿಸಿದ್ರು. ಆ ವಿಚಾರ ಅದೊಂದು ಪರ್ಟಿಕ್ಯುಲರ್ ಆಗಿ ಅದೊಂದು ವಿಚಾರವನ್ನ ಹೇಳಬೇಕು ಅಂತ ಬಂದಿದ್ದೆ. ಆದ್ರೆ ನಮ್ಮ ಅಧ್ಯಕ್ಷ ಹೇಳಿದ್ರಿಂದ ನಾನು ತಿರುಗಿ ಅದನ್ನ ರಿಪೀಟ್ ಮಾಡೋದು ಬೇಡ ಅಂತ ಇದ್ದೆ. ಒಳ್ಳೇದಾಯ್ತು. ನನಗೆ ಈ ತರದ ಒಂದು ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥವ್ರು, ಮತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಅವ್ರದೇ ಆದಂತಹ ಗೌರವವನ್ನ ಕೊಡ್ತಕ್ಕಂಥವ್ರು ಏನಿದ್ದಾರೆ, ಈ ತರದ ವ್ಯಕ್ತಿಗಳು ಇನ್ನೊಂದಷ್ಟು ಜನ ಮತ್ತೆ ಹುಟ್ಟಬೇಕು, ಅಥವಾ ಆ ತರದ ಯಾವ್ದಾನ ಮನೋಭಾವನೆಗಳನ್ನ ನೋಡ್ಬೇಕು ಅಂದ್ರೆ ಇವ್ರನ್ನ ಅನುಸರಿಸಬೇಕು, ಇವ್ರನ್ನ ಅನುಕರಣೆ ಮಾಡಬೇಕು ಅಂತ ಕೇಳ್ತಾ ನನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಕೂಡ ಅದನ್ನ ಇಟ್ಟಿದ್ದೀವಿ. ಕೆ ಸದಾಶಿವ ಅಂತೇಳಿ ಕಥೆಗಾರರು. ಇಲ್ಲಿ ಬಂದು 2 ಜೋಡಿಗಳಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ, ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ. ಸೊ ಏನಾಗುತ್ತೆ, ಮೊದಲ ಜೋಡಿ ಅವ್ರ ಜೊತೆಗೆ ಸೇರೋದಿಲ್ಲ, ಅವ್ರ ಪ್ರೀತಿ ಫೇಲರ್ ಆಗುತ್ತೆ. 2ನೇ ಜೋಡಿ ಒಂದಾಗ್ತಾರೆ. ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನು ಏನ್ ಬೇಕೋ ಮಾಡಿದೀವಿ. ಪುನರ್ಜನ್ಮದ ಕಥೆ ಇಲ್ಲ. ಒಂದು ಕ್ಯಾರೆಕ್ಟರ್ 1980ರ
ಬರುವಂತದ್ದು ಇಸ್ವಿಯಲ್ಲಿ, ಇನ್ನೊಂದು 2000 ಇಸ್ವಿಯಲ್ಲಿ ಬರುವಂತ ಕತೆ. ಆ ಪ್ರೇಮಿಯ ಮಗಳು ಏನಿದ್ದಾಳೆ, ಅವಳು ಈ ಕಾಲೇಜ್ ಓದಕ್ ಬಂದಾಗ ಈತ ವಿರಹಿಯಾಗಿರ್ತಾನೆ. ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ. ಆ ಕಥೆಯ ಮೇಲೆ ಹೋಗುತ್ತೆ ಕತೆ. ಇಲ್ಲ, ನಮ್ಗೆ ಇದು ಏನಾಯ್ತು, ಈ ಕತೆ ನಾವು ಮೊದಲು ಒಂದ್ 2-3 ಅವ್ರದ್ದು ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು. ಹೌದು, ರಾಮನ ಸವಾರಿ ಇರ್ಬೋದು, ಅಥವಾ ಮತ್ತೊಂದು ಕತೆ ಅದು ನಲ್ಲಿಯಲ್ಲಿ ನೀರು ಬಂತು ಇತ್ತು ಕತೆಗಳು. ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ನನಗೆ ಇದಕ್ಕೆ ಪ್ರೇರಣೆ. ಅಲ್ಲ, ಇವರು ನಮ್ಮ ನಿರ್ದೇಶಕರು, ಸಂತೆಯಲ್ಲಿ ನಿಂತ ಬೀರಾಕ ಬೇಡಿ ಮಾಡಿದಂತವ್ರು, ಅವರು ಇದಕ್ಕೆ ಮೂಲ ಪ್ರೇರಕರು. ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಹಿಂಟ್ ಕೊಟ್ರು. ಅಲ್ಲಿಂದ ನಾನು ಕತೆ ಹುಡುಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತು ಕೊಟ್ರು. ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ, ಬಹಳಷ್ಟು ಕಡೆ ಓಡಾಡ್ದೋ. ಆಗ ಅವ್ರ ಮನೆಯವ್ರು ಯಾರು ನಮ್ಗೆ ಸಿಗ್ಲಿಲ್ಲ. ಅವ್ರ ಮನೆಯವರೆಲ್ಲ ಕಾಲ ಆಗ್ಬಿಟ್ಟಿದ್ದಾರೆ. ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ರು. ಹಾಗಾಗಿ ನಾವು ಮೈಸೂರೆಲ್ಲ ತುಂಬಾ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ, ಎಲ್ಲೂ ಸಿಗ್ಲಿಲ್ಲ. ಹಾಗಾಗಿ ಈ ಕಥೆಯನ್ನ ತಗೊಂಡು ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದವು. ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ, ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಅವ್ರನ್ನ ಕೊಂಡಿ ಬೆಸಿಬಾರ್ದಿದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಲ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ, ಇದು ಬಹಳ ಚೆನ್ನಾಗಿದೆ, ಇಲ್ಲ ಎಲ್ಲ ತೀರೋಗಿದ್ದಾರೆ. ಒಬ್ಬರು ಮಗಳು ಅಮೆರಿಕಾದಲ್ಲಿದ್ದಾರೆ, ಸುಜಾತ. ಅವರು ನೀವು ಮಾಡಿ, ನಮ್ದು ಏನು ಅಭ್ಯಂತರ, ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗುತ್ತೆ, ನೀವು ಮಾಡಿ ತುಂಬಾ ಒಳ್ಳೇದು, ನಮ್ಗೆ ನಾವು ಅಮೆರಿಕಾದಲ್ಲಿ ಇದ್ದೀವಿ ಅಂತ ಹೇಳಿ ಹೇಳಿದ್ರು. ಆ ನಂಬರ್ ನೋಡ್ಲಿಕ್ಕೆ ತೆಗೆದೆ. ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ. ಅವ್ರಿಲ್ಲ, ನೀವು ಮಾಡಿ ಅಂತ ಹೇಳಿದ್ರು. ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನ ನಾವು ಇದು ಮಾಡೋದು ಬೇಡ ಸರ್, ಇದನ್ನ ಏನಾದ್ರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಹಣ ತಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಲ್ಲಿ ಮಾತಾಡಿದೆವು. ಅದನ್ನ ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದ್ರು, ನವ್ಯ ಕವಿಗಳಿರ್ಬೋದು, ಅಂತವ್ರಿಗೆ ಪ್ರಶಸ್ತಿ ಸಿಗ್ಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದ್ ಮಾಡೋಣ ಅಂತ ಇದನ್ನ ಅಲ್ಲಿ ಇಟ್ಬಿಟ್ಟು ಈ ಕಥೆಯನ್ನ ತಗೊಂಡು ನಾವು ಇಬ್ರು ಡಿಸ್ಕಸ್ ಮಾಡಿ ತುಂಬಾ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಸಾಧಾರಣ ಒಂದು 2 ವರ್ಷ ಈ ಕತೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ನೀಟಾಗಿ ಇದಕ್ಕೆ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು. ಸಂಭಾಷಣೆ ನರೇಂದ್ರ ಬಾಬು ಅವರೇ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯ. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ಗಳ? ಸಾಹಿತ್ಯ ಪರಿಷತ್ನಲ್ಲಿ ಕೆಲವೊಂದು ನೀವು ಆ ಗತಿನಿಧಿಯನ್ನ ಉಪಕಥೆಗಳು, ಕಥೆಗಳು ಬರೆದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅನ್ನೋದನ್ನು ಮೆನ್ಷನ್ ಮಾಡಿ. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ಗಳು? ಇದರಲ್ಲಿ ಜಯವರ್ಧನ್ ಅಂತ ನಮ್ಮ ರಂಗಭೂಮಿ ಕಲಾವಿದರು, ಅವರು ಕೂಡ ಈ ಸಿನಿಮಾದಲ್ಲಿ 2ನೇ ಸಿನಿಮಾ ಅವ್ರಿಗೆ. ಭೂಮಿಕಾ ಗೌಡ ಅಂತ ಇದ್ದಾರೆ, ಅವ್ರದ್ದು 2ನೇ ಸಿನಿಮಾ. ಮತ್ತೆ ನಮ್ಮ ಸುಲಕ್ಷಾ ಕೈರಾ ಅಂತ ಹೇಳಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ, ಅವ್ರದ್ದು 8ನೇ ಸಿನಿಮಾ. ಇದು 8ನೇ ಸಿನಿಮಾ, ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಸುಲಕ್ಷಾ ಕೈರಾ ಅವರು. ಖಂಡಿತ ಸರ್, ಖಂಡಿತ ಅದು ಹೌದು ಸರ್. ಆ ವಿಚಾರದಲ್ಲಿ ಖಂಡಿತ ಸರ್, ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ, ಯಾಕಂದ್ರೆ ನಾವು ಅಣ್ಣವರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರಲ್ಲೇ ಸ್ಪಾಟ್ ಅಲ್ಲಿ ಕೊಟ್ಬಿಟ್ಟಿದ್ರು ಹಣನ ಪುಸ್ತಕ ಪ್ರಾಧಿಕಾರಕ್ಕೆ. ಅದೇ ಬಿ ಸರೋಜದೇವಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ. ಈ ತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ಏನೋ ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕಾತಿರ್ಬೋದು. ಖಂಡಿತ ಸರ್, ಖಂಡಿತ. ಈ ಚಿತ್ರದ ಮುಖಾಂತರ ನಾವು ಅದು ತೋರಿಸ್ತಾ ಇರೋದು ಹಾಗೆ, ಯಾಕಂದ್ರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ 2 ಕೊಂಡಿಗಳು, ಕನ್ನಡದ ಕೊಂಡಿಗಳು 2 ಬೆಸ್ಕೊಂಡ್ಲಿ ಅನ್ನೋದು ನಮ್ಮ ಆಸೆ ಸರ್. ಸಿನಿಮಾ ಶುರುವಾಗಿ ಅಲ್ಲೇ ನಮ್ದು ಒಂದು 4 ತಿಂಗಳಾಯ್ತು ಸರ್. ಇದು ಶೃಂಗೇರಿ, ಹೊರನಾಡು, ಕೊಪ್ಪ, ಹರಿಹರಪುರ ಮತ್ತೆ ಸುತ್ತಮುತ್ತ ಆಗೊಂಬೆ ಸುತ್ತಮುತ್ತ ಭಾಗದಲ್ಲಿ ಮಾಡಿದ್ವಿ ಸರ್. ಸಾಧಾರಣ ಎಲ್ಲ ನಮ್ಗೊಂದು 25 ದಿನ ಶೂಟಿಂಗ್ ಹಿಡಿತು ಸರ್. ಸಾಂಗ್ಸ್ ಎಲ್ಲ ನಂದ ಮಾಸ್ಟರ್ 2 ಹಾಡಿದೆ, ನಂದ ಮಾಸ್ಟರ್ ಮಾಡಿಕೊಟ್ರು. 2 ಸಾಂಗ್ ಇದೆ. ಜಾಸ್ತಿ ಹಾಡಿಗೆ ಸಿನಿಮಾ ಕತೆಗೆ ಏನ್ ಬೇಕೋ ಅಷ್ಟು ತಗೊಂಡಿದ್ದೀವಿ. ಖಂಡಿತ ಇಲ್ಲ, ಸೆಟ್ ಕೂಡ ಇದೆ. ಹಾಗೆ ಕಾಲೇಜ್ ಸನ್ನಿವೇಶ ಜಾಸ್ತಿ ಇರೋದ್ರಿಂದ ಕಾಲೇಜಿನ ಸನ್ನಿವೇಶಗಳನ್ನ ಜಾಸ್ತಿ ಚಿತ್ರೀಕರಣ ಮಾಡಿದೀವಿ. ಮತ್ತೆ ಹೊರಾಂಗಣ ಜಾಸ್ತಿ ಇದೆ, ಯಾಕೆಂದ್ರೆ ಒಂದು ಕೌಟುಂಬಿಕ ಒಬ್ಬ ಹೀರೋ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರ ಮಗ ಲಿಖಿತ್, ಅವ್ರ ತಾಯಿ ತಂಗಿಯ ಪಾತ್ರಕ್ಕೆಲ್ಲ ಮನೆಯ ಚಿತ್ರೀಕರಣ ಇದೆ, ಮತ್ತೆ ಹೊರಾಂಗಣ ಚಿತ್ರೀಕರಣ, ಮತ್ತೆ ಕಾಲೇಜ ಚಿತ್ರೀಕರಣ ಇದೆ.
2 ಹಾಡು ಅವ್ರು ಮಾಡಿದ್ದಾರೆ. ಅತಿಶಯ್ ಜೈನ್ ಅಂತ ನಮ್ಮ ಸಂಗೀತ ನಿರ್ದೇಶಕರು. ಕ್ಯಾಮ್ರಾ ವರ್ಕ್ ಇಪಿಲಿ ಸಂತೋಷ್ ರಾವ್ ಇಪಿಲಿ ಅಂತ ಹೇಳಿ, ಅವರು ಮುಂಬೈನವರು ಸರ್. ಅವರು ಈಗ ಮುಂಬೈಯಿಂದ ಬರ್ಲಿಕ್ಕಾಗಿಲ್ಲ, ಮುಂದಿನ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬಂದೇ ಬರ್ತಾರೆ ಅವ್ರು ಖಂಡಿತ. ಹೌದು, ಮಳೆಯ ಪಾತ್ರ. ಯಾಕಂದ್ರೆ ಒಬ್ಬ ನಾಯಕ ವೀರ್ಯಾಗಿರ್ತಾನೆ, ಮತ್ತೊಬ್ಬ ನಾಯಕ ಯುವ ನಾಯಕನಿಗೆ ಆತ ತನ್ನ ಕಥೆಗಳನ್ನು ಹೇಳ್ಕೊಂಡು ಹೋಗುವಾಗ ಅವನ ಫ್ಲಾಶ್ ಬ್ಯಾಕ್ ನಲ್ಲಿ ಬರುವಂತ ಪ್ರತಿ ಸರಿ ಮಳೆ ಇರುತ್ತೆ. ಅವನ ಕಣ್ಣೀರು ಜೊತೆಗೆ ಮಳೆ ಎರಡೂ ಕೂಡ ಪ್ಲೇ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಪಾತ್ರಕ್ಕೆ ಮತ್ತೆ ಮಳೆ ಹುಯ್ಯುತ್ತಿದೆ. ಖಂಡಿತ ಮೆಸೇಜ್ ಇದೆ. ಮೆಸೇಜ್ ಯಾವತ್ತು ಅವ್ರ ಬರಹಗಾರರು ಯಾವತ್ತೂ ಬರೆಯೋದೇ ಹಾಗೆ ಪ್ರತಿಯೊಂದು ಕಥೆಯಲ್ಲಿ. ಯಾಕಂದ್ರೆ ನಾನಿನ್ನ ಮರೆಯಲಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಸಿನಿಮಾ. ಅದು 16 ಪುಟಗಳ ಕಥೆ ಇದ್ದಿದ್ದು ಸಿನಿಮಾ. ಆದ್ರೆ ಈ ಸಿನಿಮಾ 12 ಪುಟಗಳ ಕಥೆ. ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಚಿತ್ರಕಥೆಯನ್ನು ಮಾಡಿಕೊಂಡು ಸಂಭಾಷಣೆಯನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡಿದ್ವಿ ಸರ್. ಸ್ಟೇಜ್ ಪೂರ್ತಿ ಮುಗ್ದಿದೆ, ಡಬ್ಬಿಂಗ್ ಆಗಿದೆ. ನೆಕ್ಸ್ಟ್ ಸೆನ್ಸರ್ ಹೋಗ್ಬೇಕೀಗ, ಸ್ವಲ್ಪ DI ಕೆಲಸ ಆಗ್ತಾ ಇದೆ. ಇದಾದ ಕೂಡಲೇ ನಾವು ಇದು ಕೊಡ್ತೀವಿ. ರಿಲೀಸ್ ಅಕ್ಟೋಬರ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡೋಣ ಅಂತ. ಮಿಕ್ಕಿದ ಕೆಲಸ ಎಲ್ಲ ಮುಗ್ದಿದೆ. ಜಗದೀಶ್ ಅವರು ಕೇಳೋದಕ್ಕೆ ಮಳೆಗೆ ಕಾದು ಶೂಟ್ ಮಾಡಿದಾರ ಅದೇ ಸರ್. ನಮ್ಗೇನಂದ್ರೆ ನಮ್ಮ ಪ್ರಕೃತಿ ಏನ್ ಸಂತೋಷ ಕೊಡ್ತು ಅಂದ್ರೆ, ನಾವು ಚಿತ್ರೀಕರಣಕ್ಕೆ ಹೋದಾಗ ಮಳೆಗಾಲ ಇಲ್ಲ, ಆಕ್ಚುಲಿ ಬೇಸಿಗೆ. ಆದ್ರೆ ನಾವು ಹೋಗುವಾಗ ಮಳೆ ಶುರು ಆಗೋಗಿತ್ತು, ಕಂಟಿನ್ಯೂ ಮಳೆ. ಹಾಗಾಗಿ ಇಡೀ ಮಳೆಗಾಲದಲ್ಲಿ ಅವ್ರಿಗೆ ಜ್ಞಾಪಿಸ್ಕೊಳ್ಳೇಬೇಕು. ನಾನು ಫೋನ್ ಮಾಡಿ. ಇನ್ನೊಂದು ಏನ್ ಖುಷಿ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬರಿದ್ದಾರೆ. ಹೊಸ ತಂಡ ಕಟ್ಕೊಂಡು ಪ್ರತಿಯೊಬ್ಬ ಕಲಾವಿದರನ್ನು ಇಟ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಮೊದಲನೇ ಸಿನಿಮಾ, ನನಗೂ ನಿರ್ದೇಶನದಲ್ಲಿ ಮೊದಲನೇ ಸಿನಿಮಾ, ನಮ್ಮ ಕ್ಯಾಮ್ರಾಮನ್ಗೂ ಮೊದಲನೇ ಸಿನಿಮಾ, ನಮ್ಮ ಹೀರೋಗೂ ಕೂಡ ಮೊದಲನೇ ಸಿನಿಮಾ. ಹೀಗಾಗಿ ಪ್ರತಿ ಪಾತ್ರಗಳು ಎಲ್ಲ ಹೊಸಬ್ರೆ ಮಾಡಿರೋದ್ರಿಂದ ಇನ್ನು ತೆರೆ ಮೇಲೆ ನೋಡ್ಲಿ, ನೀವೆಲ್ಲ ನೋಡಿ ಆಶೀರ್ವಾದ ಸಿಗುತ್ತೆ. ಮುಖ್ಯವಾಗಿ ನಾನು ಹೇಳ್ಬೇಕಾಗಿತ್ತು, ನನ್ನೆಲ್ಲ ನನ್ಮೆಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಲೋಕೇಶ್ ಪ್ರಶ್ನೆ ಶುರುವಾಯಿತು. ಹಾಗಾಗಿ ಎಲ್ಲರಿಗೂ ಮತ್ತೆ ಬಂದಿರುವಂತಹ ನನ್ನೆಲ್ಲ ಆತ್ಮೀಯರು, ನಾನು ಕರೆ ಹೋಗ್ಬಿಟ್ಟು ಬಂದಿರೋದಕ್ಕೆ ತುಂಬಾ ಸಂತೋಷ. ಮತ್ತೆ ಬೇಡಿಕೆ ಮೇಲಿರುವಂತಹ ನನ್ನೆಲ್ಲ ಗಣ್ಯರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಬಂದು ನನ್ನ ಹರಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಬಹಳ ಸಂತೋಷ. ಇಲ್ಲ, ಈಗಷ್ಟೇ ಶುರುವಾಯಿತು, ಕರೆಕ್ಟಾಗಿ ಬಂದಿದ್ರಿ. ಖಂಡಿತ ಖಂಡಿತ. ಅಲ್ಲ, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಲೇಟ್ ಆಗಿ ಬರಲ್ಲ, ಕರೆಕ್ಟ್ ಟೈಮ್ ಕೇಳ್ಕೊಂಡು ಸ್ಟಾರ್ಟ್ ಆಗೋಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನು, ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ, ನಿರ್ಮಾಪಕರಲ್ಲಿ ಒಂದು ಮನವಿ ಮಾಡ್ತೀನಿ. ಒಂದು ಮಹಿಳೆ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡ್ಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಮಾಡ್ಬೋದಾಗಿತ್ತು. ಆ ಕಮರ್ಷಿಯಲ್ ಮಾಡುವಂತ ಯೋಜನೆ ಇದ್ರು ಸಹ ಅವರು ಅಕ್ಕ ಏನ್ ಹೇಳಿದ್ರು, ನನ್ಗೆ ನನ್ನ ನಿರ್ದೇಶಕನ ಕೊಂಡಿಸ್ಬೇಕಾದ್ರೆ ಅಕ್ಕ ಹೇಳಿದ್ರು, ನೋಡಿ ಸಾಹಿತ್ಯ ನಂಗೆ ತುಂಬಾ ಇಷ್ಟ, ಹಾಗಾಗಿ ಸಾಹಿತ್ಯನೇ ಮಾಡೋಣ, ಸಾಹಿತ್ಯದ ಒಲವಿರುವಂತ ಚಿತ್ರಗಳನ್ನೇ ಮಾಡೋಣ, ಕಾದಂಬರಿ ಕೃತಿಯೇ ಇರ್ಲಿ ಅಂತ ಹೇಳಿ ಅವರು 3 ಕಥೆಗಳನ್ನ ಒಪ್ಕೊಂಡು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಕೊನೆಗೆ ಇದನ್ನ ತಗೊಂಡ್ರು. ಆದ್ರೆ ನಾನು ಕೇಳ್ಕೊಳ್ಳೋದು, ಸಾಹಿತ್ಯ ಕೃತಿ ಮಾಡಿರುವಂತ ಒಬ್ಬ ಮಹಿಳೆಗೆ ಮುಂದಿನ ದಿನಗಳ ನಿರ್ಮಾಪಕ ಸಂಘದಲ್ಲೋ ಅಥವಾ ನಿರ್ದೇಶಕ ವಾಣಿಜ್ಯ ಮಂಡಳಿಯಲ್ಲಿ ಅವ್ರಿಗೆ ಏನಾದ್ರೂ ಒಂದು ವಿಶೇಷ, ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವಂತ ಕಾರ್ಯ ಇವತ್ತು ನಿಮ್ಮಲ್ಲಿ ನಾನು ಆಯ್ಕೆ ಮಾಡ್ಕೊಳ್ತೀನಿ. ದಯಮಾಡಿ ಕೊಡ್ಬೇಕು. ನೀವು ಹೇಳಿದ್ 100% ಸತ್ಯ, ಅದನ್ನ ಮಾಡೋಣ. ಆದ್ರೆ ಇವ್ರು ನಮ್ ಕಣ್ಣಲ್ಲಿ ಹೆಂಗೆ ಅಂದ್ರೆ, ಈಗ ರಿಸರ್ವ್ ಆಗಿರೋ ಕಾನ್ಸ್ಟಿಟ್ಯೂನ್ಸಿ ಕೌನ್ಸಿಲರ್ಸ್ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರ ತರ. ಆದ್ರೆ ಹ್ಯಾಂಡಲ್ ಮಾಡೋದೆಲ್ಲ ಅವ್ರ ಗಂಡಂತರ ಹ್ಯಾಂಡಲ್ ಮಾಡೋಣ. ಹಿಂಗಾಗಿ ಅವ್ರ ಯಜಮಾನ್ರು ಇರ್ತಾರಲ್ಲ, ಅವ್ರ ಸಿನಿಮಾದವರೇ ಆಗಿರೋದ್ರಿಂದ ಇದು ಎಲ್ಲೋ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು. ಆದ್ರೂ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ, ಮಾಡ್ಬೋದು. ಏನಮ್ಮ ಕರೆಕ್ಟ್ ಏನಮ್ಮ? ಹೇಳಮ್ಮ, ನೀನು ಹೇಳ್ಬಿಡಮ್ಮ. ಮೇಡಮ್ ನೀವೇ ಮಾತಾಡಿ ಇವಾಗ ಸಿನಿಮಾ ಬಗ್ಗೆ. ಹಾಗೆ ಅಂದ್ರೆ ನನಗೆ ಅಷ್ಟು ಮಾತಾಡಕ್ ಬರಲ್ಲ, ಯಾವ್ದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ. ಹಂಗಾಗಿ ನಮ್ಮನೆಯವರು 20 ವರ್ಷದಿಂದ, ಅದೇ 25 ವರ್ಷದಿಂದ ಇದ್ರಿಂದ ಅವ್ರ ಬೆಂಬಲವಾಗಿ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ. ಮತ್ತೆ ಎಲ್ಲರೂ ನನಗೆ ಯಾವುದೇ ಒಂದು ಇದ್ರಲ್ಲಿ ಎಲ್ಲ ಸಹಕರಿಸಿದ್ದಾರೆ. ಹಂಗಾಗಿ ನನಗೆ ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಗನೇ ಇರೋಗಿರೋದ್ರಿಂದ ಇನ್ನ ಖುಷಿ ಪಡ್ತೀನಿ. ಇನ್ನ ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು, ತುಂಬಾ ಒಂದು ದೊಡ್ಡ ಹುದ್ದೆಯಲ್ಲಿರ್ಬೇಕು, ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೇ. ಇಬ್ಬರಿಗೂ ಸೇರಿಸಿ ನಮ್ಮ ಮನೆಯವರು ಬೆಂಬಲ, ಅವ್ರಿಗೆ ತುಂಬಾ ವರ್ಷದಿಂದ ಆಸೆ ಇತ್ತು, ಹಂಗಾಗಿ ಅವರ ಆಸೆ ಈಡೇರಿಸಬೇಕಾಗಿತ್ತು. ಹಂಗಾಗಿ ನನ್ನ ಮಗನೂ ಒಬ್ಬ
ಎಲ್ಲರಂತೆ ಬೆಳೀಲಿ ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಹೌದು ನಿಮ್ಮ ಮಗನಿಗೆ ಆಸೆ ಐತೆ ಇರ್ತದೆ ಮೇಡಮ್. 25 ವರ್ಷ ದುಡಿದಿರೋ ದುಡ್ಡಲ್ವಾ? ಹೌದು ಹೌದು ಅದು ಸ್ವಲ್ಪ ಹೌದು ಹೌದು ಒತ್ತಡಕ್ಕೆ ಪೋಷಣೆ ಮಾಡ್ದಂಗಿದ್ದಾರೆ. ಇಲ್ಲ 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 ಇಲ್ಲ, ಅವ್ರಿಗೆ ತುಂಬಾ ಆಸೆ ಇತ್ತು. ಅವ್ರಿಗೆ ತುಂಬಾ ಆಸೆ ಇತ್ತು, ತುಂಬಾ ತುಂಬಾ ಅಂದ್ರೆ ಅವ್ರಿಗೆ ತುಂಬಾ ಆಸೆ ಇತ್ತು. ಯಾವಾಗ್ಲೂ ಹೇಳ್ತಾ ಇರೋರು ನಾನು ಅವ್ನು ಮಾಡ್ಬೇಕಂತ. ಹಂಗಾಗಿ ಅವ್ರಿಗೆ ಅಷ್ಟೇ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅವರು ಎಲ್ಲ ಅದ್ರಲ್ಲೂ ಇಷ್ಟ ಆಗಿದೆ. ಯಾವುದು ಇದು ಮಾಡೋ ಥರ ಇಲ್ಲ, ಕಥೆನೇ ತುಂಬಾ ಅಂದ್ರೆ ಯಾವುದೋ ಒಂದು ಬೇರೆ ಯಾವ್ದು ಇದಿಲ್ಲ, ಅದ್ರಲ್ಲಿ ಒಳ್ಳೆ ಒಂದು ಸಬ್ಜೆಕ್ಟ್ ಇದೆ. ಹಂಗಾಗಿ ಇಷ್ಟ ಆಗುತ್ತೆ. ಎಲ್ಲರೂ ನೋಡೋ ಅಂತಹದ್ದು ಅಂದ್ರೆ ತುಂಬಾ ಎಲ್ಲರೂ ಕೂತು ನೋಡೋ ಅಂತಹದ್ದು ಸಿನಿಮಾ ಅದು. ಸ್ಟೋರಿನೇ ಚೆನ್ನಾಗಿದೆ ಅದರಲ್ಲಿ. ಪದ ಈ ಪದ ಅಂತ ಯಾವುದು ಬಳಸಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಹಂಗಾಗಿ ಇಷ್ಟಪಡ್ತೀವಿ ಶ್ರುತಿ ಮೇಡಮ್ ಮಾತಾಡಿ, ಒಂದು 2 ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಆಂಟಿ ಮಾಡೋಣ ಒಂದು ಫಿಲಮ್ ಮಾಡ್ತಿದ್ವಿ, ಚೆನ್ನಾಗಿದೆ ಕತೆ ನೋಡು ಇಬ್ರು ಮಾಡೋಣ ಅಂತ ಹೇಳಿದ್ರು. ಪರಂ ಸರ್ ಹೇಳಿದ್ರು, ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ. ತುಂಬಾ ಚೆನ್ನಾಗಿದೆ ಫಿಲ್ಮ್ ಅಂತ, ಒಂದು ಚೆನ್ನಾಗೂ ಬಂದಿದೆ. ಹಾಗಾಗಿ ಆಂಟಿ ಜೊತೆ ಕೈ ಜೋಡಿಸಿದೀವಿ ಅಷ್ಟೆ. ಹೌದು ಸರ್. ಸಿನಿಮಾ ನೋಡಿದ್ದೀರಾ? ಹಾ ಸರ್, ಎಡಿಟಿಂಗ್ ಬಂದಂಗೆ ನಾನು ನೋಡಿದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಲೆಕ್ಚರರ್ ಪಾತ್ರ ಮಾಡಿದ್ದೀನಿ ಸರ್. 80ರ ದಶಕದಲ್ಲಿ ಮಾಡಿದಾರಲ್ಲ ಹೀರೋ, ಅವ್ರ ಜೊತೆ ಮಾಡಿದ್ವಿ. ಹಾ ಹೇಳಿ ಸರ್. ಅಂಕಲ್ ಇಲ್ಲೇ ಎದ್ರಲ್ಲೇ ಎದ್ದಿದ್ರಿಂದ ನಮ್ಗೆ ಒಡನಾಟ ಚೆನ್ನಾಗಿತ್ತಲ್ಲ, ಹಂಗಾಗಿ ಅಂದ್ರೆ ಖುಷಿ ಮಾಡ್ಬೇಕು ಅಂತ ಅನ್ಸ್ತಿತ್ತು ಮನ್ಸಲ್ಲಿ. ಮತ್ತೆ ಅವ್ರು ಹೇಳ್ದಾಗ ಆಯ್ತು ಅಂತ ಒಪ್ಕೊಂಡ್ ಮಾಡಿದ್ವಿ. ಲಿಖಿತ್ ಅವರೇ ಮಾತಾಡಿ ಅಂತ. ಅವರೇ ನಮ್ ಗುರುಗಳು. ಆಮೇಲೆ ನನ್ ಮೇಲೆ ನೀನ್ ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ. ನನ್ ಫಸ್ಟ್ ಫಿಲಮು, ಸೊ ಕೆಲವೊಂದು ನನ್ ಏನೇ ಆಕ್ಟಿಂಗ್ ಅಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನಂಗೆ ರೆಡ್ಡಿ ಸರ್ ಅವರು ಟ್ರೈನಿಂಗ್ ಮಾಡಿ ಸಪೋರ್ಟ್ ಮಾಡಿದ್ದು. ಅಪ್ಪಂಗೆ ಜಾಸ್ತಿ. ನೀನ್ ಊಟಕ್ಕೂ ಮುಂಚೆಯಿಂದ ಸಿನಿಮಾ ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಆಕ್ಟ್ ಮಾಡೋದು ಸರ್ ಹೇಳ್ದಂಗೆ. ಅಪ್ಪ ಏನೋ ಹೇಳಿಲ್ಲ, ಜಸ್ಟ್ ಆಕ್ಟಿಂಗ್ ಅನ್ನೋದು ಒಂದು ಕ್ಲೀನ್ ಆಗಿ ಮಾಡು, ಕ್ಲೀನ್ ಆಗಿ ಕಲಿ, ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು. ಅಷ್ಟ್ ಬಿಟ್ರೆ ಏನೇನು ಹೇಳಿಲ್ಲ ಅಪ್ಪ. ಅದೇನೂ ಇಲ್ಲ. ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು, ಕತೆ ಪಾತ್ರ ಅರ್ಥ ಮಾಡ್ಕೊ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು. ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನಾನು ಯಾವ ತರ ಇರ್ಬೇಕು ಅನ್ನೋದನ್ನ ಚಂದ್ರಶೇಖರ್ ಸರ್ ಹತ್ರ ಅವಾಗ ಕೇಳ್ತೀವಿ, ಸರ್ ಪಾತ್ರ ಹಿಂಗಿದೆ, ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದಕ್ಕೂ ಹೇಳ್ಕೊಟ್ಟು ಪಾಠ ಮಾಡಿದ್ರು ನನಗೆ ಅಷ್ಟೇ. ಹಾ ಸರ್, 99 2000 ಬ್ಯಾಚ್ ಟು ಕಾಲೇಜ್ ಸ್ಟೂಡೆಂಟ್ ನಾನು. ಕಾಲೇಜ್ ಕೇರ್ ಫ್ರೀ ಹುಡುಗ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಬಟ್ ಓದೋದು ಇರೋದು ಅದೆಲ್ಲ ಕರೆಕ್ಟ್ ಆಗಿರ್ತಾನೆ. ಯಾವ್ದು ಬ್ಯಾಕ್ಲಾಗ್ಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ. ಅವನ್ಗೆ ಒಂದು ಆತರ ಜಾಲಿ, ಫುಲ್ ಜಾಲಿ ಆಗಿರ್ತಾನೆ ಅವನು. ಪೇಷನ್ಸು, ಆಮೇಲೆ ಟೈಮ್ ಸೆನ್ಸು, ಜೊತೆಗೆ ಪಾತ್ರನ ಮಾಡ್ತಾ ಇರ್ಲಿ ಬಿಡ್ಲಿ, ಕಟ್ ಹೇಳಿದ್ರು ಪಾತ್ರದಲ್ಲಿ ಇರ್ಬೇಕು ಅನ್ನೋದನ್ನ ನಾವು ಮೇನ್ ಆಗಿ ಕಲ್ತ್ಕೊಂಡೆ ನಾನು. ಅವರು ಜಾಸ್ತಿ ಏನು ಹೇಳ್ತಿರ್ಲಿಲ್ಲ, ಕರೆಕ್ಟಾಗಿ ಮಾಡು ಅನ್ನೋದೊಂದು ಹೇಳೋರು ಯಾವಾಗ್ಲೂ ಅಷ್ಟೇ. ಹಂಗೇನು ಹೇಳಿರ್ಲಿಲ್ಲ, ಹಂಗೇನು ಹೇಳಿರ್ಲಿಲ್ಲ ಸರ್. ಜಾಸ್ತಿ ಟೇಕ್ ತಗೋ. ಥ್ಯಾಂಕ್ ಯು ಸರ್. ಇವಾಗ ಪಾಠ ಮತ್ತೆ ಮಳೆ ಹುಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ.
ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ರು ಹೀರೋ ಅಂತ. ಈ ಸಿನಿಮಾಗೆ ಒಬ್ಬರೇ ಹೀರೋ, ಅದು ಚಿತ್ರಕಥೆ. ಬಾಬು ಸರ್ ತುಂಬಾ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕಥೆ ಬರ್ತಿದ್ದಾರೆ. ಪರಂ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೆಟ್ ಅಲ್ಲಿ ತುಂಬಾ ಕಲಿತೆ ಅವರಿಂದ. ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳವ್ರೆ ಅವರು. ಅಂದ್ರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ. ಅವ್ರ ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಲವಾರು ವಿಷಯಗಳನ್ನ ತಿಳ್ಕೊಂಡೆ. ಆಮೇಲೆ ಮೊದಲನೇದಾಗಿ ಮಾತಾಡ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ. ಅಂದ್ರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು. ಸುಮಕ್ಕ, ಶ್ರುತಿ ಮೇಡಮ್ ಹಾಗೆ ಗಂಗಣ್ಣಂಗೆ ಅವ್ರಿಗಿರೋ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗ್ಬೇಕು. ಹಾಗೆ ನಮ್ಮ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ. ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋದು ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್. ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್. ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ. ಒಂದ್ ಸಣ್ಣ ಬ್ಯಾಕ್ ಲೈಟ್ ಹಾಕ್ಬೇಕು ಅಂದ್ರೂ ಅವರು ಒಂದು ಹಾಫ್ ಅನ್ ಅವರ್ 1 hour ಸ್ಪೆಂಡ್ ಮಾಡ್ತಾ ಇದ್ರು. ಅಂದ್ರೆ ನಾವೇ ಎಲ್ಲಾರು ಒಂದು ಟೈಮಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು. ಬಟ್ ಅವ್ರು ಮಾಡ್ತಾ ಇದ್ದಿದ್ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡ್ಲಿಕ್ಕೆ. ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ. ಅಲ್ಲಿ ಜನಗಳು ನಮಗ್ ಮಾಡಿದಂತ ಸಪೋರ್ಟ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಹಾಗೆ ಜೊತೆಗೆ ಆಕ್ಟ್ ಮಾಡಿದಂತ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಪಾತ್ರ ರಂಗನಾಥ್ ಅಂತ. 2 ಶೇಡ್ ಬರುತ್ತೆ. ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್, ಒಂದು 50+ ಕ್ಯಾರೆಕ್ಟರ್. ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು 25 years ಆ ಕ್ಯಾರೆಕ್ಟರ್ ಬರುತ್ತೆ ಸರ್. ತುಂಬಾ ನೆನಪಾಗುತ್ತೆ. ಯಾಕೆಂದ್ರೆ ರಂಗನಾಥ್ ಅನ್ನೋ ಕ್ಯಾರೆಕ್ಟರ್ನೇ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೂ ಇದೆ, ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋ ಒಂದು ನೋವಿದೆ. ಈ ಪಾತ್ರ ನನಗೆ ಈ ಏಜಿಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಬಹಳ ಕಲಿತೆ. ಹೌದು ಸರ್, ಒಂದು 5 ವರ್ಷ ನಾನು ಥಿಯೇಟರ್ ಮಾಡಿದ್ದೀನಿ. ರಂಗಾಸ್ತೆ ಮತ್ತು ನಗ್ನಾನ 2 ಟೀಮಲ್ಲಿ ಹಲವಾರು ನಾಟಕಗಳನ್ನ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಸಿನಿಮಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ. ಇಲ್ಲಿ ಮಾತಾಡೋದಿಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್, ಪರಂ ಗುಬ್ಬಿ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬಾ ಸಂತೋಷ ಇದೆ. ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್. ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ. ಸೊ ಅದೊಂದು ತುಂಬಾ ಖುಷಿ ತಂದ್ಕೊಡುವಂತ ವಿಷಯ ನಂಗೆ. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದಲ್ಲಿ ತುಂಬಾ ಮಳೆಯಲ್ಲಿ ನೆಂದಿರುವಂತ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು. ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನಾದ್ರೂ ಏನು ಕೋಲ್ಡ್ ಆಗೋಂಥದ್ದೆಲ್ಲ ಆಗುತ್ತೆ. ಬಟ್ 25 days ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನ ಕೋಲ್ಡ್ ಆಗಿಲ್ಲ. ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ ಏನಂತ ಗೊತ್ತಿಲ್ಲ, ತುಂಬಾ ಖುಷಿ ಆಗುತ್ತೆ ಹೇಳೋದಿಕ್ಕೆ. ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ. ಒಳ್ಳೆ ಕತೆ ಇದೆ. ಒಂದು 2 ಜೋಡಿಗಳು, ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ, ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನಿಮಾ. ಸೊ ಕತೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಾವು 25 ವರ್ಷದಿಂದ ಆತ್ಮೀಯರಾಗಿದ್ದರಿಂದ ಸುಮಾರು ಜನ ಕೋರಿಯೋಗ್ರಾಫರ್ ಇದ್ರು ನನ್ನನ್ನು ಸೆಲೆಕ್ಟ್ ಮಾಡಿದಂತ ಗಂಗಾಧರ್ ಸರ್, ಬಾಬು ಸರ್, ಪರಂ ಸರ್, ಮತ್ತೆ ನಮ್ಮ ತಾಯಿ ಅಂತ ನಿರ್ಮಾಪಕರಿಗೂ ಮಾತುಪೂರ್ವಕ ವಂದನೆಗಳು. ಬಟ್ ಹೀರೋಯಿನ್ಸ್ ನ ಇಬ್ಬರನ್ನು ತುಂಬಾ ಮಳೆ ನೆನೆಸಿದ್ದೀನಿ. ಹೀರೋಗಳನ್ನ ಸಾರಿ, ನನ್ನ ತಪ್ಪಲ್ಲ, ಮಳೆದು. ಇವ್ರು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ
ಸಾಂಗ್ ಚೆನ್ನಾಗಿ ಹೊಸಬ್ರು ತರ ಸಾಂಗ್ ಮಾಡಿಲ್ಲ ಹುಡುಗರು, ಇಬ್ಬರು ಅಷ್ಟೇ 4 ಜನನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಹೀರೋಯಿನ್ ಅಂತ ಯಾರು ಹೇಳಲ್ಲ, ಆ ತರ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ಸರಿ ನಮ್ ಗಂಗಾಧರ್ ಸರ್ಗೆ ಮನಪೂರ್ವ ವಂದನೆಗಳು. ನನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ನಿಮಗೆ ಸುಮಾರು ಜನ ಟೆಕ್ನಿಷಿಯನ್ ಗೊತ್ತಿದ್ರು, ನೀವು ಬಾಬು ಸರ್ ಪರಂ ಸರ್ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್. ಮಾತಾಡಕ್ ಬರಲ್ಲ ಸಾರಿಗೆ. ಥ್ಯಾಂಕ್ ಯು ಸರ್. ಸುರಕ್ಷಾ ಹೇಳಕ್ ಇಷ್ಟಪಡ್ತೀನಿ. ನಾನು ಸುರಕ್ಷಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ, ಮಳೆ ಬರ್ಬೇಕಾದಾಗ ಪ್ರತಿಯೊಂದು ಸಾರಿನೂ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ. ಆ ಪಾತ್ರ ನಾನ್ ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಂ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ. ಎಂಟೈರ್ ಟೀಮ್ ಎಲ್ಲ ತುಂಬಾ ಒಗ್ಗಟ್ಟಾಗಿ ಫ್ಯಾಮಿಲಿ ತರ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಅಂತಾರಲ್ವಾ, ಸಿನಿಮಾ ಮಾಡಿದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ವರ್ಗದ ಎಲ್ಲರ ಆಶೀರ್ವಾದ ಇದ್ದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಕ್ಕಾಗತ್ತೆ. ಸಿನಿಮಾ ಮಾಡಿದೀವಿ, ಈ ತರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ, ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಆಗ್ಲಿ, ನಮ್ ಪ್ರೊಡ್ಯೂಸರ್ ಮೇಡಮ್ ಅವರು ಆಗ್ಲಿ, ನಮ್ಮೆಲ್ರಿಗೂ ಒಂದು ಮಕ್ಕಳ ತರ ಟ್ರೀಟ್ ಮಾಡಿದ್ದಾರೆ. ಎಲ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಪ್ರೀತಿಯಾಗಿ ಎಲ್ರು ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಇದು ನನ್ನ ರಿಲೀಸ್ ಆಗ್ತಿರೋದು 4ನೇ ಸಿನಿಮಾ. ಇದಕ್ಕಿಂತ ಮುಂಚೆ 3 ಸಿನಿಮಾಗಳು ರಿಲೀಸ್ ಆಗಿದೆ. ಓಕೆ, ಈಗ ಇನ್ನು ಉಳಿದ ಆರ್ಟಿಸ್ಟ್ ಗಳಾಗಿರುವಂತಹ ಕುಮಾರಿ ಸ್ವರ್ಣ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅತಿಶಯ್ ಜೈನ್ ಅಂತ. ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಮಾಡ್ಕೊಂಡ್ ಬರ್ತಾ ಇದೆ. ಒಂದ್ಸಲ ಇಂದ್ರಬಾಬು ಸರ್ಗೆ ಒಂದು ಅವಕಾಶ ಕೊಡಿ ಸರ್, ನಿಮ್ಮ ಇದ್ರಲ್ಲಿ ಮಾಡ್ಬೇಕು ಅಂತ ಟಚ್ ಅಲ್ಲಿ ಇದೆ ನರೇಂದ್ರ ಬಾಬು ಸರ್ ಜೊತೆ. ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿದ್ರು. ಬಹಳ ಖುಷಿ ಪಟ್ಟೆ. ಸೊ ಮ್ಯೂಸಿಕ್ ಅಲ್ಲಿ ಪರಂ ಸರ್ ಬಾಬು ಸರ್ ಇಬ್ರು ತುಂಬಾ ಕ್ಲಾರಿಟಿ ಇದ್ರಿಂದ ಈಸಿ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹೇಳಿದ್ರು, ಇದೇ ತರನೇ ಬೇಕು ಅಂತ ಹೇಳಿ. ಸೊ ಬೇಗ ತುಂಬಾ ಚೆನ್ನಾಗಿ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಯ್ತು. ಬೇಗ ಒಂದ್ ಹಾಡು ಮಾತ್ರ ಇನ್ಸ್ಟ್ರುಮೆಂಟೇಶನ್ ಚೇಂಜ್ ಮಾಡಿದ್ವಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್ ಈ ಪ್ರಾಜೆಕ್ಟ್ ಬಗ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. 2 ಸಾಂಗ್ ಮಾಡಿದೀವಿ, ರೀ ರೆಕಾರ್ಡಿಂಗ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಎಡಿಟಿಂಗ್ ಆಗಿದೆ, ನೋಡ್ಬೇಕು. ಇನ್ನು ಸಿನಿಮಾ ನೋಡಿಲ್ಲ, ನಂಗೆ ತೋರಿಸಿಲ್ಲ ಅವರು. 2 ಹಾಡು ಎಷ್ಟು ಹೇಳಿದ ಅಷ್ಟು ಮಾತ್ರ ಗೊತ್ತು, ನೋಡ್ಬೇಕು. ಇನ್ನು ವಿಡಿಯೋ ನೋಡ್ಬೇಕು, ಸಿನಿಮಾ ನೋಡ್ಬೇಕು ನಾನು. ಥ್ಯಾಂಕ್ ಯು ಸರ್. ಹಾಗೆ ನರೇಂದ್ರ ಬಾಬು ಸರ್, ಹಿರಿಯ ನಿರ್ದೇಶಕರು. ತಂಗಿಯ ಪಾತ್ರವನ್ನು ಹೊಂದಿದ್ದೀನಿ. ಅದರಲ್ಲಿ ನನ್ನ ಪಾತ್ರ ಎಷ್ಟಿದೆಯೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅಂದ್ರೆ ಇದು ನನ್ನ ಫಸ್ಟ್ ಫಿಲಮ್ ಆಗಿರೋದು. ಇನ್ನ ಪಾತ್ರಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊಂತೀನಿ. ಆದ್ರೂ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸ್ವರ್ಣ ಅವರೇ. ಸರ್ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹೇಳ್ತಾ, ಮತ್ತೆ ಮಳೆ ಹೋಯ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಕಬಡ್ಡಿ ನರೇಂದ್ರ ಬಾಬು ಸರ್ ಕಾರಣ. ಜೊತೆಗೆ ಪರಂ ಗುಬ್ಬಿ ಅವರು, ಅವ್ರ ಜೊತೆಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡೋದಕ್ಕೆ ತುಂಬಾ ಒಂದು ಖುಷಿ ಅನಿಸ್ತಾ ಇದೆ. ಸುಮಾ ಮೇಡಮ್ ನಿರ್ಮಾಪಕರಾಗಿ, ಗಂಗಣ್ಣ ಅವರು ಮತ್ತು ಪರಂ ಸಾರು ಅವರೆಲ್ಲರೂ ನಮ್ಮ ಸಿನಿಮಾ ಜೊತೆಗೆ ವರ್ಕ್ ಮಾಡೋದಾಗ ಈ ಒಂದು ಸಬ್ಜೆಕ್ಟ್ ಕೇಳಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸಾಹಿತ್ಯ ಕೃತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾ ಇದ್ದಾರೆ, ಸುಮಾರು ಸಿನಿಮಾಗಳು, ಹೊಸ ಬಗೆಯ ಸಿನಿಮಾಗಳು ಬರ್ತಾ ಇದೆ, ಸಾಹಿತ್ಯ ಕೃತಿಗಳು ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ಕೆ.ಎಸ್. ಸದಾಶಿವ ಅವರ ಸಾಹಿತ್ಯ ಕೃತಿ ಅದ್ಭುತವಾಗಿರತಕ್ಕಂಥ ಮತ್ತೆ ಮಳೆ ಹೋಗ್ತಿದೆ ಕಥೆಯನ್ನು ಆಯ್ಕೊಂಡು ಸಿನಿಮಾ ಮಾಡಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. 25 ದಿನಗಳ ಕಾಲ ಆ ಚಿತ್ರೀಕರಣದಲ್ಲಿ ಅನುಭವಗಳು ಇನ್ನೂ ನೆನಪಾಗಿ ಉಳಿದಿದೆ. ನಿಜವಾಗ್ಲೂ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಮತ್ತು ಪರಂ ಗುಬ್ಬಿ ಸಾರು ಅವರು ಚಿತ್ರರಂಗದಲ್ಲಿ 25 ವರ್ಷಗಳ ಕಾಲ ಅನುಭವ ಹೊಂದಿರುವಂತಹ ಅನುಭವದ ಜೊತೆಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇದೊಂಥರ ಟೀಮ್ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ. ಇಲ್ಲಿರುವಂತ ಪ್ರತಿಯೊಬ್ಬ ಪಾತ್ರಧಾರಿಗಳು, ಹಿರಿಯರೆಲ್ಲರೂ ಆಶೀರ್ವದಿಸಿದ್ದಾರೆ ಈ ಸಿನಿಮಾಕ್ಕೆ. ಖಂಡಿತ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಚ್ಚಳಿಯದಂತೆ ಉಳಿಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲ ಪತ್ರಿಕಾ ಮಿತ್ರರು ಈ ಸಿನಿಮಾನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮ ತಂಡಕ್ಕೆ ಶುಭ ಕೋರ್ಬೇಕಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು. ನನ್ನ ಬಗ್ಗೆ ಅವ್ರಿಗೆ ಅತೀವವಾದ ವಿಶ್ವಾಸ.
ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯಿತು. ಅವರು ಒಂದು 3 ಆಪ್ಷನ್, ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ರು, ಮಕ್ಕಳ ಸಿನಿಮಾ ಮಾಡೋಣ ಸ್ವರ್ಣ ಇಟ್ಕೊಂಡು ಅಂತ ಬಂದ್ರು. ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮ್ಗೆ ಕೈ ಕಚ್ಚುತ್ತೆ ಗಂಗಣ್ಣ, ಅದನ್ನ ಮಾಡೋದು ಬೇಡ, ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ, ಅದನ್ನ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಪರಮಸರ ಬಗ್ಗೆ ಏನಂದ್ರೆ ನನಗೆ ಬಹಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಬರ್ತಿದ್ರು ಇರ್ತಿದ್ರು. ಒಂದ್ಸರಿ ಒಂದು ಫೈನ್ ಡೇ ಬಂದು ಕೋಕಿಲಮ್ಮನವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಅದು ಪಾತಕಲೋಕ, ಅಂದ್ರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿ ಆಗುವಂತ ಒಂದು ಕತೆ. ಅದನ್ನ ನೀವೇ ಡೈರೆಕ್ಟ್ ಮಾಡ್ಬೇಕು ಅಂತ ನನಗೆ 3-4 ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು. ಅದಾಗ್ಲಿಲ್ಲ. ಅದು ಯಾವಾಗ್ಲೂ ಒಂದ್ಸರಿ ಮಾತಾಡ್ಬೇಕಾದ್ರೆ ಒಬ್ರು ಪ್ರೊಡ್ಯೂಸರ್ ಹತ್ರ, ರಮೇಶ್ ಸರ್ ಅಂತ ಅವ್ರ ಹತ್ರ ಹೋದಾಗ ನಂಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ರೆ ಹೇಳಿ ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ ಇದನ್ನು ಮಾಡಿದ್ವಿ, ಪರಿಸರ ಅನ್ನೋ ಸೀರಿಯಲ್ ಅಲ್ಲಿ ಎಲ್ಲಾ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಅದು ಸೀರಿಯಲ್ ಅಲ್ಲಿ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನ ಮಾಡಿದ್ರು. ಹಂಗಾಗಿ ಇದನ್ನ ಸಿನಿಮಾ ಮಾಡ್ಬೇಕು ಅಂತ ನನ್ನ ಬಹಳ ದಿನದ ಕನಸು. ನಾನು ಹೇಳಿದೆ, ಇದನ್ನ ನೀವು ಮಾಡಿ ಸರ್, ಇದು ಬಹಳ ಚೆನ್ನಾಗಾಗತ್ತೆ, ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ, ನಾನು ನಿಮ್ಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಾಗತ್ತೆ, ನಾನು ಸ್ಕ್ರಿಪ್ಟ್ ಮಾಡ್ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಹಂಗಾಗಿ ಗಂಗಣ್ಣ ಬಂದ್ ಕೇಳೋದಕ್ಕೂ ಪರಮಸರದ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯ್ತು. ಹಂಗಾಗಿ ಇದು ಕೃತಿ ಆಗೋ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು. ಸಾಹಿತ್ಯ ಕೃತಿ ಇದು ಕೆ ಸದಾಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಬಹಳ ಬೇಗ ಕಾಲವಾದಂತ ನಿರ್ದೇಶಕರು. ಶಂಕರಪ್ಪ ಅವರು ನಲ್ಲಿಯಲ್ಲಿ ನೀರು ಬಂತು ವಿದ್ಯಾರ್ಥಿ ದೆಸೆಯಿಂದಾಗಿ ಯಾವುದೋ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ಬೇಕಾದ್ರೆ ಮಾಡಿ ಅದಕ್ಕೆ ಸ್ವರ್ಣಕಮಲ ಬಂದಿತ್ತು. ಅದಾದ್ಮೇಲೆ ರಾವಣ ಸವಾರಿ ಸಂತೆಗೆ ಹೊಂಟಿತ್ತು, ಅದು ಸಿನಿಮಾ ಆಯ್ತು. ಇದು ಬಹಳ ಚೆನ್ನಾಗಿತ್ತು, ಇದನ್ನ ನಾವು ಮಾಡಿದೀವಿ. ಇನ್ನು 2-3 ಕಥೆಗಳು ಅವ್ರದ್ದು ಸಿನಿಮಾ ಆಗುವಂತ ಎಲವನ ಮೇಲೆ ಕುರುಡ ಕೂತಿದ್ದಾನೆ, ಈ ತರದ್ ಇನ್ನೊಂದೆರಡು ಕಥೆಗಳು ಸಿನಿಮಾ ಆಗುವಂತ ಕಥೆಗಳು. ಬಹಳ ತೀವ್ರವಾಗಿ ಸಾಹಿತ್ಯವನ್ನ ಅನುಭವಿಸಿ ಬರೆದಂತ ಲೇಖಕ ಕೆ ಸದಾಶಿವ ಅವರು. ಅಷ್ಟು ದೊಡ್ಡ ಸಾಹಿತ್ಯದ್ದು ಸಿನಿಮಾ ಈಗ ನಾವು ಸಿನಿಮಾ ಮಾಡ್ತಿರೋದು ಈ ಸಂದರ್ಭದಲ್ಲಿ, ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು. ಇದಕ್ಕೆ ಬೆಂಬಲವಾಗಿ ಸುಮಕ್ಕ ಮತ್ತು ಗಂಗಣ್ಣ ಅವರು ನಿಂತಿರೋದು. ಇಡೀ ತಂಡ, ಚಿತ್ರತಂಡ, ಜೈ ಆಗಿರ್ಬೋದು. ಜೈ ನನ್ಗೆ ಮೊನ್ನೆ ನಾಟಕ ಮಾಡಿದ್ವಿ, ಯಾವುದೋ ಡೈರೆಕ್ಟ್ ಆಕ್ಷನ್ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ಜೀವನಾಧಾರಿತ ನಾಟಕ ನಾ ಡೈರೆಕ್ಟ್ ಮಾಡಿದ್ದೆ. ಜೈ ಅದರಲ್ಲಿ ಹೋರಾಟಗಾರರಾಗಿ ಬಹಳ ಮುಖ್ಯ ಪಾತ್ರ ಮಾಡಿದ್ರು. ಲಿಖಿತ್ ಅವರು ಗಂಗಾಧರ್ ಅವ್ರ ಮಗ. ಆಮೇಲೆ ಭೂಮಿಕಾ ಗೌಡ ಅವರು ನಮ್ಮ ಮಂಡ್ಯದ ಜರ್ನಲಿಸ್ಟ್ ಅವ್ರ ಮಗಳವರು. ಬಹಳ ಪರಿಚಯ ನಂಗೆ ಅವ್ರ ತಂದೆ. ನಾವು ಕಬಡ್ಡಿ ಮಾಡೋ ಸಂದರ್ಭದಲ್ಲೂ ಅವ್ರ ತಂದೆ ನನಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು. ಇನ್ನು ಸುಲೇಖಾ ಮೇಡಮ್ ಪರಮಸರ್ ಕಡೆಯಿಂದ ಈ ಸಿನಿಮಾಗೆ ಬಂದ್ರು. ಎಲ್ಲರೂ ಸೇರಿ ಒಂದು ತಂತ್ರಜ್ಞರು, ವಿಶೇಷವಾಗಿ ಇಡೀ ಚಿತ್ರತಂಡ ಎಲ್ಲ ಹೊಸಬ್ರನ್ನ ಇಟ್ಕೊಂಡು ನಾನು ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ಈ ಸಿನಿಮಾ ಅವ್ರ ಜೊತೆಗೆ ಇದ್ದೆ ನಾನು. 23 ದಿನದಲ್ಲಿ 23 ದಿನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ಚಿತ್ರೀಕರಣ ಮುಗೀತು. ಸಿನಿಮಾ ಏನಾಗಿದೆ ಅಂದ್ರೆ, ಈ ಸಿನಿಮಾದು ಒಟ್ಟು ಆಶಯ ಏನಂದ್ರೆ, ಒಂದು ಸಾಹಿತ್ಯ ಕೃತಿನಲ್ಲಿ ಮೆಸೇಜ್ ಅಂತಿರಲ್ಲ, ಬದುಕಿನ ಒಂದು ಏನದು ಅದರ ಆಶಯ ಇದೆಯಲ್ಲ, ಬದುಕದು ಒಂದು ಅದ್ರದ್ದು ನೋವು ನಲಿವು ಅಥವಾ ಅದ್ರದ್ದು ಸಂಕೀರ್ಣತೆ ಇದೆಯಲ್ಲ, ಅದಷ್ಟುವನ್ನು ಬಿಚ್ಚಿಕೊಡುತ್ತೆ. ಇದ್ರಲ್ಲಿ ಯಾವುದೇ ಸರಳವಾದ ಮೆಸೇಜ್ ಇರಲ್ಲ, ಬಹಳ ಸಂಕೀರ್ಣವಾದ ಕೃತಿ ಇದು. ಹೆಚ್ಚೆಚ್ಚು ಜನರನ್ನು ತಲುಪಲಿ, ನಮ್ಮ ಸಾಹಿತ್ಯ ಕೃತಿಗಳು ಹೆಚ್ಚೆಚ್ಚು ಸಿನಿಮಾ ಆಗಲಿ ಅನ್ನೋ ಆಶಯದ ಜೊತೆಗೆ ನಾನು ಮಾತು ಮುಗಿಸ್ತೀನಿ. ಬಹಳ ದಿನದಾದ್ಮೇಲೆ ಎಲ್ಲರನ್ನು ಭೇಟಿ ಮಾಡ್ತೀನಿ, ಬಹಳ ಸಂತೋಷ ಆಗಿದೆ. ಧನ್ಯವಾದಗಳು. ಸರ್ ಹಂಗೆ ಅದು ಸಾಹಿತ್ಯ ಕೃತಿ ಏನಾಗುತ್ತೆ, ಅದು ಒಂದು ಜಾಗ, ಒಂದು ಕೇಂದ್ರ ಬಿಂದು ಇರುತ್ತಲ್ಲ ಸರ್, ಅದರಿಂದ ಆಚೆಗೆ ಅದರಿಂದ ಈಚೆಗೆ ಎರಡು ಕಡೆನೂ ಸಾಧ್ಯತೆಗಳಿರುತ್ತೆ. ನಾವು ಅದು ಯಾವ ಜಾಗ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅದು ಚಿತ್ರ ಸಾಹಿತಿ ಅಥವಾ ಚಿತ್ರ ನಿರ್ದೇಶಕರಿಗೆ ಅಥವಾ ಅದ್ರ ಮೇಲೆ ಕೆಲಸ ಮಾಡೋರ್ದು ಆಯ್ಕೆ ಸರ್. ಅದು ಇಲ್ಲಿ ಇದ್ರಲ್ಲಿ ಏನಂದ್ರೆ, ಅವನು ಎರಡು ಜನರೇಷನ್ ತಳಮಳಗಳದು. ಅವನು ವಿದ್ಯಾರ್ಥಿ ದೆಸೆಯಿಂದಾಗಿದ್ದಾಗ ಅಥವಾ ವಿದ್ಯಾರ್ಥಿ ಪಾಠ ಮಾಡ್ತಿದ್ದ ಒಬ್ಬ ಮೇಷ್ಟ್ರಾಗಿದ್ದಾಗ ಅವನ ತಳಮಳ ಇದೆಯಲ್ಲ, ಅವ್ರು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡಾಗ ವಿದ್ಯಾರ್ಥಿಗಳ ತಳಮಳನ ನೋಡಿ ಅವನು ಅನುಭವಿಸೋದಿದೆಯಲ್ಲ, ಅದೊಂದು ಜವಾಬ್ದಾರಿಯುತವಾದ ನಡೆ. ಅದು ಆ ಪಾತ್ರವನ್ನ ಅತ್ಯಂತ ಸಂಕೀರ್ಣವಾಗಿ, ಅತ್ಯಂತ ಬಹಳ ಭಾವತೀವ್ರವಾಗಿ
ಕೆ ಸದಾಶಿವ ಅವರು ನಿರ್ವಹಿಸ್ತಾರೆ. ಎರಡು ಕಡೆ ಇಂಟೆಲೆಕ್ಚುಯಲ್ ಆಗು ಹೌದು, ಆಸ್ ಎ ಕಾಮನ್ ಮೆನ್ ಆಗು, ಎರಡನ್ನ ಬ್ಯಾಲೆನ್ಸ್ ಮಾಡಿದಾರಲ್ಲ ಆ ಸಾಹಿತ್ಯ ಕೃತಿನಲ್ಲಿ, ಅದು ಬಹಳ ವಿಶೇಷವಾದ ಆಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಸರ್, ತುಂಬಾ ತುಂಬಾ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಬರಲ್ವಂತೆ. ಕೇಳ್ಕೊಳ್ತೀವಿ ಚಿತ್ರತಂಡದ ಪರವಾಗಿ. ನೀವೆಲ್ಲ ಮುಂದೆ ಫೋಟೋಗೆ ಜಾಯಿನ್ ಆಗಿ. ಅಲ್ಲ, ತಟ್ಟೆ ಕೊಟ್ಬಿಡಿ. ಅದು ತುಂಬಾ ಬೆಂಬಲ ನೀಡಿದ್ರಿ, ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರಿ, ನಮ್ಮ ನಿರ್ದೇಶಕರ ಬಗ್ಗೆ ಗೊತ್ತಿಲ್ಲರೋ ವಿಷಯ ಎಲ್ಲ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ನಿಮ್ ಬೆಂಬಲ ಕೂಡ ಯಾವಾಗ್ಲೂ ಹೀಗೆ ಇರಲಿ. ತುಂಬಾ ಅದು ಮೊದ್ಲಿಗೆ ಬಂದ್ರಿ, ಮೊದಲು ಬಂದು ಬೆಂಬಲ ನೀಡಕ್ ಸ್ಟಾರ್ಟ್ ಮಾಡಿದ್ರಿ. ಯಾವಾಗಿಂದ ಯಾವಾಗ್ಲೂ ಹೀಗೆ ಇರಲಿ ನಿಮ್ಮ ಬೆಂಬಲ ನಮ್ಮ ತಂಡದವರ ಮೇಲೆ ಅಂತ ಕೇಳ್ಕೊಂತೀವಿ. ಎಲ್ಲ ಹಂಗೆ ನಿಂತ್ಕೊಂಡ್ಬಿಡಿ, ಹಂಗೆ ಜೊತೆಲಿ ಬಾಮ ಅಣ್ಣ ಸರ್. ಇಲ್ಲಿ ನಮಸ್ಕಾರ. ಓಕೆ. ನೀವು 3 ಜನ ಹಂಗೆ ಸ್ವಲ್ಪ ಅಧ್ಯಕ್ಷರಲ್ಲ, ಅದಕ್ಕೆ ಸಾಯಂಕಾಲ ಪಾರ್ಟಿ ಗಿಟಿ ಕೊಡ್ತಾನೆ. ನಾವು 3 ಜನ ಇದ್ವಿ, ಇಬ್ಬರಾಗಿದ್ವಿ. ಕರೆಕ್ಟ್. ರೈಟ್ ಲೆಫ್ಟ್ ನಮ್ಗೆ ಬ್ಲಾಕ್ ಹಾಕಿದ್ರೆ ಬಿಡೋಣ, ಬ್ಲಾಕ್ ಹಾಕಿದ್ರೆ ಬಿಡೋಣ, ಏನು ತೊಂದರೆ ಇಲ್ಲ. ಯಾಕೆ ಹೊತ್ತು ನೀನು ಅಣ್ಣ ಏನ್ ಕೊಡ್ತೀರಪ್ಪ ಅಂಜಾಗ ಹುಬ್ಳಿ ಹೋಗ್ಬಿಡಿ. ಅವತ್ತು ರಾತ್ರಿ ಇದಾ ಬರಪ್ಪ. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ಬಹಳ ಧನ್ಯವಾದ. 77 ಈಗ ನಿಮ್ಮೊಬ್ಬರೇ ಹತ್ಕೊಂಡು ಬಂದ್ರಲ್ವಾ, ಕೈ ಹಿಂಗೆ ಬಾರ್ತಿ ಸರ್ 97 ಇರ್ತಾರೆ ಅವರು. ಬನ್ನಿ ಮೇಲೆ ಬನ್ನಿ ನೀವು. 3 ಜನ ನಿಲ್ಸಿ ಅವ್ರನ್ನ. ಹೌದೌದು. ಇವಾಗ ಇನ್ನೊಂದ್ಸರಿ ಜೋರ ಚಪ್ಪಾಳೆ ಬರಲೇಬೇಕು, ಯಾಕಂದ್ರೆ 77 ವರ್ಷ ಅವ್ರಿಗೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಇನ್ನು ತುಂಬಾ ಅವ್ರ ವಯಸ್ಸಿಗೆ ಬಂದ ನಾವು ಹಿಂಗ್ ಮೇಲೆ ಒಬ್ಬರೇ ಹತ್ಕೊಂಡ್ ಬರಂಗ್ ವ್ಯವಸ್ಥೆ ಮಾಡಿ ಆಶೀರ್ವಾದ ಮಾಡೋಣ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಅದೇ ಬೇಕಾಗಿರೋದು ಇವಾಗ. ಎಷ್ಟು ಹೆಲ್ದಿ ಆಗಿದ್ದಾರೆ ಅವರು. ನಮ್ಗೂ ಎಲ್ಲ ಹಾಗೆ ಹೆಲ್ತ್ ಇರ್ಲಿಂದ ಆಶೀರ್ವಾದ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಪೂರೈತನ ಬಂದ್ವಿ. ನಿನ್ನ ಕಡೆಗೆ ಬಾ. ಇದು ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟವರೆಗೂ ಮಾತಾಡಿದ್ದು ಮೇಘ ಆತ್ರೇಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.